ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಲ್ಲೂರು ಗ್ರಾಮದ ಅರಣ್ಯ ಪ್ರದೇಶದಲ್ಲಿರುವ ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರುವ ವೇಣುಗೋಪಾಲ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬ ಮುಗಿದ ನಂತರ ರಾಮಕೋಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ಇಂದು ದೇವಾಲಯದಲ್ಲಿ ರಾಮಕೋಟಿ ಕಾರ್ಯಕ್ರಮ ಹಾಗೂ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದ್ದಾರೆ. ದೇವಾಲಯಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ದೇವಾಲಯದ ಆಡಳಿತ ಮಂಡಳಿಯಿಂದ ಅನ್ನ ಸಂತರ್ಪಣೆ ಮಾಡಲಾಗಿದೆ. ಇನ್ನು ದೇವಾಲಯದ ಅರ್ಚಕರಾದ ಕೇಶವಮೂರ್ತಿ ಮಾತನಾಡಿ, ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯ ನಿರ್ಮಾಣವಾಗಿರುವ ಸ್ಥಳದಲ್ಲಿ ಊರು ಇದ್ದಂತಹ ಸಂದರ್ಭದಲ್ಲಿ ಈ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಕಾಲಕ್ರಮೇಣ ಎಲ್ಲ ಸ್ಥಳೀಯ ನಿವಾಸಿಗಳು ಬೇರೆ ಬೇರೆ ಕಡೆ ವಲಸೆ ಹೋಗಿದ್ರು. ಪ್ರತಿ ವರ್ಷ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ವಲಸೆ ಹೋಗಿರುವವರು ಸಹ ಕೈಲಾದ ಸಹಾಯ ಮಾಡಿ ದೇವಾಲಯ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ನಡೆಯುವ ರಾಮಕೋಟಿ ಕಾರ್ಯಕ್ರಮ ದಿನದಂದು ಎಲ್ಲರೂ ಭಾಗಿಯಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದರು. ಇಲ್ಲಿ ಮೊದಲು ಸುಮಾರು ಒಂದು 700 ವರ್ಷಗಳ ಹಿಂದೆ ಸಂಜೀವಪುರ ಅಂತ ಒಂದು ಗ್ರಾಮ ಇತ್ತು. ಆವಾಗ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಕಾರಣಾಂತರಗಳಿಂದ ಇಲ್ಲಿ ವಾಸ ಇರ್ತಕ್ಕಂಥ ಜನರು ಸುಮಾರು ಒಂದು 400 ವರ್ಷಗಳ ಹಿಂದೆ ಪಲಾಯನ ಆಗಿದ್ದಾರೆ. ಸರಿ, ಇಲ್ಲಿ ಪಕ್ಕದಲ್ಲಿ ಮನಿಗಾನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಪ್ರಕಾಶ್ ಅನ್ನೋರೊಬ್ಬರು ಮುಜರಾಯಿ ಇಲಾಖೆಯಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಪಕ್ಕೂರು ಗ್ರಾಮದಲ್ಲಿ ಒಬ್ಬರು ಮುನ್ಶಾಮ್ ಗೌಡ ಅಂತಿದ್ರು. ಅವರು ಮುಜರಾಯಿ ಇಲಾಖೆಯಿಂದ ನೆರವು ಪಡೆದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು. ಆವಾಗಿನಿಂದ ಮನಿಗಾನಪಲ್ಲಿ ಗ್ರಾಮಸ್ಥರು ಇಲ್ಲಿ ವಾಸವಾಗಿರ್ತಕ್ಕಂಥ ಭಕ್ತಾದಿಗಳು ಬೇರೆ ಊರುಗಳಲ್ಲಿ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಅಲ್ಲಿಂದ ಬಂದು ದೇವಸ್ಥಾನ ನಿರ್ಮಾಣ ಆದಮೇಲೆ ಅವರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುತ್ತಾ ಪ್ರತಿ ವಾರವೂ ಕ್ರಮವಾಗಿ ಪೂಜೆ ನಡೀತಾ ಇದೆ. ಇಲ್ಲಿ ಗೋಪಾಲ ಸ್ವಾಮಿ ವಿಗ್ರಹಗಳು, ಸುಂದರವಾಗಿರ್ತಕ್ಕಂಥ ವಿಗ್ರಹಗಳಿದ್ದು, ಅದು ಇಲ್ಲಿ ಯಾರು ನೋಡ್ಕೊಳ್ಳದೆ ಇರ್ತಕ್ಕಂಥ ಸಂದರ್ಭ ಬಂದಾಗ ಬೇರೆ ಯಾರು ಎತ್ಕೊಂಡು ಹೋಗಿ ಎಲ್ಲೋ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿಯನ್ನು ತಗೊಂಡು ಹೋಗಬೇಕು ಅಂತ ಬಹಳಷ್ಟು ಜನ ಪ್ರಯತ್ನ ಮಾಡಿದರು. ಆಂಜನೇಯ ಸ್ವಾಮಿಯನ್ನು ಎತ್ತಕ್ಕೆ ಬಂದಿರೋರೆಲ್ಲ ಅಲ್ಲೇ ಬಿದ್ದು ಪ್ರಜ್ಞಾಹೀನರಾಗಿ ಅಲ್ಲೇ ಬಿದ್ದುಬಿಟ್ಟಿದ್ರು. ಸರಿ, ಆದ್ದರಿಂದ ಆಂಜನೇಯ ಸ್ವಾಮಿನ ಯಾರು ಮುಟ್ಟಕ್ಕಾಗಿಲ್ಲ. ಇಲ್ಲಿ ದನ ಇದೆ ಅಂತ ಸುಮಾರು ರಾತ್ರಿ ಹೊತ್ತೆಲ್ಲ ಏನೇನೋ ಇದು ಮಾಡಿ ಅದು ದನ ಎತ್ತೋದಕ್ಕೆ ಬಂದು ಅವರು ಕೂಡ ರಕ್ತ ಕಟ್ಕೊಂಡು ಬಿದ್ದೋಗ್ಬಿಟ್ಟು ಬಹಳ ತೊಂದರೆ ಆಗಿತ್ತು. ಮತ್ತು ಬೆಳಗ್ಗೆ ಬಂದು ಅದು ಅವರು ಮತ್ತೆ ನೀರು ಚಿಮುಕಿಸಿದ ಮೇಲೆ ಪ್ರಜ್ಞೆ ಬಂದ ಮೇಲೆ ಅವ್ರು ತಪ್ಪಾಯಿತು ಅಂತ ಹೊರಟು ಹೋಗಿದ್ದಾರೆ. ಅಂಥ ಒಂದು ಪವಿತ್ರವಾದಂಥ ಸ್ಥಳ ಆಂಜನೇಯ ಸ್ವಾಮಿ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಒಂದು ಮಂಟಪ ಕೂಡ ಇದುವರೆಗೂ ಬಿದ್ದಿಲ್ಲ. ಆಂಜನೇಯ ಸ್ವಾಮಿ ಮುಂದ್ಗಡೆ ಇರೋದು ಅದು ಕ್ರಮೇಣವಾಗಿ ಪೂಜೆಗಳು ನಡೀತಾ ಬರುತ್ತೆ. ಇಲ್ಲಿ ಅರಣ್ಯದಲ್ಲಿದ್ದರೂ ಕೂಡ ಭಕ್ತಾದಿಗಳು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಇಲ್ಲಿ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಬೇಕಾದ್ರೆ ಮೂಲವಾಗಿ ನೀರಿನ ಸೌಕರ್ಯ ಇಲ್ಲ. ನಮ್ಮ ಮನಿಗಾನಪಲ್ಲಿ ಗ್ರಾಮಸ್ಥರಾದಂಥ ಶ್ರೀಮಾನ್ ಆಂಜಪ್ಪನವರು ಅವ್ರ ಬೆಳೆಗಳಿಗೆ ಕಮ್ಮಿ ಆದರೂ ಕೂಡ ನೀರನ್ನು ಕೊಟ್ಟು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಮತ್ತು ಮನಿಗಾನಪಲ್ಲಿ ಗ್ರಾಮದವರಾದಂಥ ನಾರಾಯಣಪ್ಪ ಅವರ ಅಣ್ಣತಮ್ಮಂದಿರಿ ರಾಮಕೋಟಿಯನ್ನು ಸುಮಾರು 17 ವರ್ಷಗಳಿಂದ ಮುಂದುವರಿಸ್ಕೊಂಡು ಬಂದಿರುತ್ತಾರೆ. ಅದಕ್ಕೆ ಎಲ್ಲ ಗ್ರಾಮದ ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ. ಈ ಒಂದು ಕ್ಷೇತ್ರ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗುವಂಥ ಒಂದು ಲಕ್ಷಣಗಳು ಕಾಣಬರ್ತಾ ಇದೆ. ನಿಮ್ಮಂತಹ ಒಂದು ಪತ್ರಿಕೆಯವರಿಂದ ಇನ್ನೂ ಬಹಳ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಬಯಕೆ. ನಮ್ಮದು ಮನಿಗಾನಹಳ್ಳಿ. ಇಲ್ಲಿ ಪ್ರತಿ ವರ್ಷ ರಾಮಕೋಟಿ ನಡೆಯುತ್ತೆ. ಇಲ್ಲಿ ಇದು ಆಂಜನೇಯ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ನಿಲ್ಲಿಸಿರುವ ಪುರಾತನವಾದ 700-800 ವರ್ಷ ಹಳೆಯ ಕಾಲದ ಒಂದು ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷವೂ ರಾಮಕೋಟಿ ಅನ್ನೋದು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ಸೇರಿ ಪ್ರತಿಯೊಬ್ಬರು ತಮ್ಮ ದಾನ ಧರ್ಮ ಕೊಟ್ಟು ಇಲ್ಲಿ ಎಲ್ಲ ಸಹ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೂ ಮುಂದುವರಿಬೇಕು. ಇಲ್ಲಿ ದೇವಸ್ಥಾನ ಅನ್ನೋದು ಇನ್ನೂ ಕೆಲಸ ಕಾರ್ಯಗಳು ನಡೀತಾ ಇದೆ. ನೀರಿನ ವ್ಯವಸ್ಥೆ ಆಗಲಿ, ಪ್ರತಿಯೊಂದು ದೇವಾಲಯಕ್ಕೆ ಬೇಕಾದಂತಹ ಸೌಕರ್ಯಗಳು ಇನ್ನೂ ಎಲ್ಲ ಜನರು ಬಂದು ಇಲ್ಲಿ ಭಾಗವಹಿಸಿ ತಮ್ಮ ಆದಷ್ಟು ದಾನ ಧರ್ಮವನ್ನು ಮಾಡಿ ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಪ್ರತಿ ವರ್ಷವೂ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಜನ ಬಂದು ಇಲ್ಲಿ ದೇವರ ಒಂದು ನೋಡಿ ಅವರಿಗೆ ದೇವರ ಒಂದು ಕಾಪಾಡಲಿ, ಅವರ ಕಷ್ಟ ಸುಖಗಳನ್ನು ಅವ್ರಿಗೆ ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಜೈ ಹಿಂದ್.